2025 ನವೆಂಬರ್ ತಿಂಗಳಲ್ಲಿ ಮುಧೋಳ ರೈತ ಸಂಘದಿಂದ ಕಬ್ಬಿನ ಬೆಲೆ ನಿಗದಿಗಾಗಿ ನಡೆದ ಹೋರಾಟದಲ್ಲಿ ಸಮೀರ್ವಾಡಿ ಫ್ಯಾಕ್ಟರಿಯಲ್ಲಿ ಗಲಾಟೆ ಮಾಡಿದ ವ್ಯಕ್ತಿಗಳ ಬೇರಿ. ಆದರೆ ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲೀಕರು ಕೂಡಿಕೊಂಡು ಮುಧೋಳ ರೈತ ಸಂಘದ ಹೋರಾಟ ಹತ್ತಿಕ್ಕುವ ಹುನ್ನಾರದಿಂದ ಅಮಾಯಕ ಮುಗ್ಧ ರೈತರ ಮೇಲೆ ಮೊದಲು 12 ಜನ ರೈತರ ಮೇಲೆ, 13 ಜನ ರೈತರ ಮೇಲೆ, ಈಗ 64 ಜನ ರೈತರ ಮೇಲೆ ಕೇಸ್ ಮಾಡಲು ಮುಂದಾಗಿದ್ದಾರೆ. ಇದನ್ನು ವಿರೋಧಿಸಿ ನಾಳೆ ಅಂದರೆ 31/3/2026ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸೇರಿಕೊಂಡು ಸರ್ಕಾರ ಮತ್ತು ಫ್ಯಾಕ್ಟರಿ ಮಾಲೀಕರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ರೈತ ಸಂಘದ ಮುಖಂಡರು ತಿಳಿಸಿದ್ದಾರೆ. ನಮಸ್ಕಾರ. ನಾಳೆ ಅಂದರೆ 31ನೇ ತಾರೀಕು ಮಂಗಳವಾರ ದಿವಸ ಮುಧೋಳ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಬ್ಬು ಬೆಳೆಗಾರರ ಸಂಘ ಎಲ್ಲ ಕಬ್ಬು ಬೆಳೆಗಾರರು ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿವಿ. ಒಂದು ಪ್ರತಿಭಟನೆ ಐತಿ. ಅದರಲ್ಲಿ ಎಲ್ಲ ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತ ರೈತರಲ್ಲಿ ಒಂದು ವಿನಂತಿ. ಕಬ್ಬು ಬೆಳೆಗಾರರು ಯಾಕಂದರೆ ಮೊನ್ನೆ 2025-26ನೇ ಸಾಲಿನ ಮೊನ್ನೆ ಹೋರಾಟ ಮಾಡಿದಾಗ ಈ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರಗಳು ಸೇರಿ ಅಮಾಯಕ ಜನರ ಮೇಲೆ ಅದು ಕೇಸ್ ಮಾಡ್ಯಾರ. ಆ ಕೇಸನ್ನು ವಾಪಸ್ ತೆಗಿಬೇಕಂತೇಳಿ ಈ ಕರ್ನಾಟಕ ಸರ್ಕಾರದ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ತಕ್ಷಣ ರೈತರ ಮೇಲೆ ಕೇಸ್ ತೆಗಿಬೇಕಂತೇಳಿ ನಾಳೆ ಮಂಗಳವಾರ ದಿವಸ ದೊಡ್ಡ ಪ್ರತಿಭಟನೆ ಐತಿ. ಎಲ್ಲ ಹಳ್ಳಿಯಿಂದ ರೈತರು ಕಬ್ಬು ಬೆಳೆಗಾರರು ಆ ಮುಗ್ಧ ರೈತರ ಮೇಲೆ ಕೇಸ್ ಹಾಕ್ಯಾರ. ಆ ಕೇಸು ಭಾಳ ಡೇಂಜರ್ ಆಗಿ ರೈತರ ಮೇಲೆ ಕೇಸ್ ಹಾಕ್ಯಾರ. ಮಾಡಿದಂಥ ರೈತರನ್ನು ಬಿಟ್ಟು ಮಾಡಲಾರ್ದಂಥ ಮುಗ್ಧ ರೈತರ ಮೇಲೆ ಕೇಸ್ ಹಾಕ್ಯಾರ. ಅದನ್ನು ವಾಪಸ್ ತೆಗಿಬೇಕು ಅನ್ನೋ ಕಾರಣಕ್ಕೆ ನಾಳೆ ಪ್ರತಿಭಟನೆ ಐತಿ. ಹೆಚ್ಚಿನ ಸಂಖ್ಯೆ ರೈತರು ಬರಬೇಕಂತೇಳಿ ತಮ್ಮಲ್ಲಿ ರೈತರಲ್ಲಿ ವಿನಂತಿ. ಎಲ್ಲ ರೈತರಿಗೆ ನಮಸ್ಕಾರ. ಕಬ್ಬು ಬೆಳೆಗಾರರನ್ನ ಮೊದಲು ಹೋರಾಟ ಮಾಡಿದರು. ಮೊನ್ನೆ ಸರಿ ಹೋರಾಟ ಮಾಡಿದ್ದನ್ನು ಅಲ್ಲಿ ಮಾಡಿದಂಥ ಗದ್ದಲ ಮಾಡಿದಂಥ ಮಂದಿನ ಬೇರೆ, ಈ ಮುಗ್ಧ ಮಂದಿ ಮ್ಯಾಗ ಈ ಸರ್ಕಾರ ಕೇಸ್ ಮಾಡ್ಯಾರ. 17 ಮಂದಿ ಮ್ಯಾಗ ಒಂದು ಮಾಡ್ಯಾರ, ಆಮೇಲೆ 10 ಮಂದಿ ಮ್ಯಾಗ ಒಂದು ಮಾಡ್ರು. ಈಗ 13 ಮಂದಿನ ಜೈಲು ಕಟ್ಟಿದ್ರು. ಆಮೇಲೆ ಈಗ 64 ಮಂದಿ ಮ್ಯಾಗ ಕೇಸ್ ಮಾಡಾಕತ್ತಾರ. ಕಾರ್ಖಾನೆಗಳು ಸರ್ಕಾರಗಳ ಕುತ್ತ ಈ ಮುಧೋಳ ಹೋರಾಟವನ್ನು ಹತ್ತಿಕ್ಕಂತು ಅಂತ ಈ ಕುತಂತ್ರವನ್ನು ಮಾಡಾಕತ್ತಾರ. ಆ ದೃಷ್ಟಿಯಿಂದ ನಾಳಿಗೆ ದೊಡ್ಡ ಪ್ರತಿಭಟನೆ ಐತಿ. ಎಲ್ಲ ಕಬ್ಬು ಬೆಳೆಗಾರರು ಪಕ್ಷ ಪಾರ್ಟಿ ಬಿಟ್ಟ ಎಲ್ಲ ರೈತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. 10:30 ಗಂಟೆಗೆ ಈ ಗವಿಮಠಕ್ಕೆ ರೈತರ ಹೆಚ್ಚಿನ ಸಂಖ್ಯೆ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಮುಧೋಳ ಗವಿಮಠಕ್ಕೆ ಕೇಸ್ ಹಿಂದೆ ವಾಪಸ್ ತೆಗೆಯುವವರೆಗೂ ಹೋರಾಟ ಮುಂದುವರಿತೈತಿ. ಆ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆ ರೈತರು ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅದರೊಳಗೆ ನಡುವು ನಿಮಗೆ ಮಧ್ಯದೊಳಗೆ ನಾವು 2-3 ಸಲ ಟ್ರೈ ಮಾಡಿದ್ವಿ. ನೀವೇನು ಹೇಳಿದ್ರಿ ಒಂದು ಕೂಡಿದಾಗ, ಇಲ್ಲ ನಾವು 1ನೇ ತಾರೀಕಿನಿಂದ 6ನೇ ತಾರೀಕಿನ ಮಟ್ಟ ಇಲ್ಲೇ ಇರ್ತವೆ ಮುಧೋಳದಾಗ, ಅವಾಗ ಅದ್ರ ಬದಲು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತೇಳಿ ಅಂದವರು ಅದನ್ನು 3 ತಿಂಗಳ ಗಂಟೆ ನಮ್ಗೆ ಟೈಮ್ನ ಕೊಡಲಿಲ್ಲ. ಅವರು ಎಂದು ಸಿಗ್ತಾರೆ ನಾಳೆ ಸಿಗ್ತಾರೆ ಅಂದ್ರೆ ಟೈಮಾಗ ಸಿಗಲಿಲ್ಲ. ಅದು ಹಂಗೆ ಹೋತು ಬಾಳೆ ಕಾರ್ಖಾನೆ ಪ್ರಾರಂಭ ಆಗೋ ದಿವಸ ಬಂತು. ಅವ್ರು ಹಿಂದಿನ ಬಾಕಿ ಹಂಗೆ ಹೋಗ್ಬಿಟ್ಟು ಅವಾಗ ಅದನ್ನೆಲ್ಲ ಚರ್ಚೆ ಮಾಡೋಕ್ಕಾಗಲಿ. ಅವರು ಅವಾಗ ಏನು ಹೇಳಿ ಇಲ್ಲ 15 ದಿನದಾಗ ಕೊಡಿಸ್ತೀವಿ ಅಂತ ಹೇಳಿ ಏನು ಮಾಡಿದ್ರು, ಈ ಸಲ ಚರ್ಚೆ ಮಾಡಕ್ಕೆ ಹೋದಾಗ ಮೇಮ್ಯಾಲ ಹಾಕ್ಕೊಳ್ಳಿದ್ರು. ಇಲ್ಲ ನೀವು ಹೋರಾಟ ಮಾಡೋದು ನಿಮ್ಮ ಹಕ್ಕ, ನೀವು ಹೋರಾಟ ಮಾಡ್ಬೇಕಾಗತ್ತಿ, ನೀವು ಹೋರಾಟ ಮಾಡ್ರಿ, ಇದನ್ನ ಹೇಳಾಕ್ತಿದ್ರು ಅವರು. ಇದನ್ನ ಹೇಳಿದ ಕೂಡಲೇ ನಾವು ಆಯ್ತಳ ಅಂತೇಳಿ ಅಂದು ಅಂತ್ಯಾರ ನಾವು ಹಂಗೆ ಹೋರಾಟ ಕಂಟಿನ್ಯೂ ಮಾಡಿದ್ವು. ಅವ್ರು ನಮ್ದು 3,500 ರೂಪಾಯಿ ಮೊದಲೇ ನಿಗದಿ ಮಾಡಬೇಕು, ಆ ನಂತರ ನಮ್ದು ಹಿಂದಿನ ಬಾಕಿ ಎಲ್ಲ ಕ್ಲಿಯರ್ ಮಾಡ್ಬೇಕಂತೇಳಿ ಅದು ಇತ್ತು. ಆ ಸಂದರ್ಭದೊಳಗೆ ಇದು ನಡುವು ಇದು 114 ಕಬ್ಬು ಕಡೆ ಅವ್ರದ್ದು ಇದು 114 ಒಂದು ಬತ್ತು. ಇದನ್ನು ಅವ್ರಿಗೆಲ್ಲ ಕಾರ್ಖಾನೆ ಅವ್ರಿಗೆ ರಿಕ್ ಹಾಕಿದ್ವಿ. ಅವರು ಕೊಡುದಿಲ್ಲ ಅಂದಿದ್ರು ಅವರಿಗೆ. ಆದ್ರೆ ನಾವೆಲ್ಲ ರಿಕ್ ಹಾಕಿದ ಕೂಡಲೇ ಅವರು ಆಯ್ತು ಅಡ್ರಿಗೆ ಕೊಡ್ತೀವಿ ಅಂದ್ರು. ಅದನ್ನು ಕೊಡಾಕ್ ಚಾಲು ಮಾಡಿದ್ರು. ಅದು ಕೊಡಾಕ್ ಚಾಲು ಮಾಡಿ ಅದು ಒಂದು 15-10 ಕೋಟಿ ಒಂದೊಂದು ಕಾರ್ಖಾನೆ ಅವ್ರು ಕೊಟ್ಕೋತ ಬಂದ ಕಡಿಕ ಒಂದು 5 ಕೋಟಿ 6 ಕೋಟಿ 5 ಕೋಟಿ 6 ಕೋಟಿ ಒಬ್ಬೊಬ್ರದ್ದು ಉಳಿದಿತ್ತು. ಅದು ಸಮೀರ್ವಾಡಿ ಅವ್ರದ್ದು ಒಂದು 5 ಕೋಟಿ ಮ್ಯಾಲ ಚಿಲ್ಲರ್ ಉಳಿದಿತ್ತು. ಅವ್ರು ಏನು ಮಾಡಿಬಿಟ್ರು, ಇದನ್ನೆಲ್ಲಾನು ಗಣನೆಗೆ ತಗೊಳ್ಳಾರ್ದ ಒಮ್ಗಿಲೆ ಕಾರ್ಖಾನೆ ಪ್ರಾರಂಭ ಮಾಡಿಬಿಟ್ರು. ನಾವೇನು ಕೇಳಿದ್ರಿ ಅವ್ರಿಗೆ, ಇಲ್ಲ ಮತ್ತು ನೀವು ಹಿಂದಿನ ಬಾಕಿ ಎಲ್ಲ ಕ್ಲಿಯರ್ ಮಾಡಬೇಕು ಮತ್ತು ಈ ಸಲದ ರೇಟ್ ನಿಗದಿ ಮಾಡಬೇಕು ಮತ್ತು ಯಾವುದೂ ಇಲ್ಲ ಕಾರ್ಖಾನೆ ಪ್ರಾರಂಭ ಮಾಡಿದಿರಲ್ಲ ಅಂತೇಳಿ ಅಂದ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಇದು ಎಲ್ಲ ನಾವು ಹೇಳಿದ್ವಿ. ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಸತತ ನಮ್ಮ ಜೋಡಿನ ಚರ್ಚೆದೊಳಗಿದ್ದರು. ಹೇಳಿದ ಕೂಡಲೇ ಅವ್ರಿಗೆ ಫೋನ್ ಹಚ್ಚೋದು ಇದನ್ನು ಮಾಡೋದು ಮಾಡಿ ಕಡಿಕೆ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ನಮ್ಗೆ ಏನು ಹೇಳಿದ್ರು, ಇಲ್ರಿ ಅವ್ರು ಒಟ್ಟ ಬರೋದಿಲ್ಲ, ಅವ್ರು ಬರಾಕ್ ತಯಾರಿಲ್ಲ, ನಾವೆಲ್ಲ ರಗಡ ಪ್ರಯತ್ನ ಮಾಡಿದ್ವಿ, ಅವ್ರು ಬರಾಕ್ ತಯಾರಿಲ್ಲ.
ಅಂತೇಳಿ ಆತು ಬಿಡ್ರಿ ಅಂತೇಳಿ ಅಂದ ನಾವು ಅವ್ರು ಅಂತೇಳಿ ಎದ್ದ ನಮ್ಮ ಸ್ಟೇಜಿಗೆ ಬಂದ್ವಿ. ಸ್ಟೇಜಿಗೆ ಬಂದ ನಂತರ ನಮ್ಮ ಸ್ಟೇಜ್ನಾಗ ಎಲ್ಲರೂ ಕೂಡಿ ನಿರ್ಣಯ ಮಾಡಿದ್ರು. ಹಂಗಾತಂದ್ರೆ ಅಲ್ಲೇ ಹೋಗಿ ನೋಡ್ರಿ ಫ್ಯಾಕ್ಟ್ರಿಗೆ ಕೇಳೋಣ ಅವ್ರನ್ನ ಅಂತೇಳಿ ಅಂದ ನಾವು ಫ್ಯಾಕ್ಟ್ರಿಗೆ ಬಂದ್ವಿ. ಫ್ಯಾಕ್ಟ್ರಿಗೆ ಹೋಗ್ಬಿಡ್ದ ಇನ್ನೂ ನಾವೆಲ್ಲರೂ ಹಿಂದದೀವಿ. ಒಂದಿಷ್ಟು ಮಂದಿ ಮುಂದೆ ಹೋಗಿತ್ತು ನಮ್ಮವ್ರು. ಅಲ್ಲೆಲ್ಲ ಇವ್ರು ಬರ್ತಾರಂತೇಳಿ ಅವ್ರಿಗೆ ಇವ್ರಿಗೆ ಘರ್ಷಣೆ ಆಗ್ಬಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಮುಂದೆ ಹೋಗಿ ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿ ಅಲ್ಲೆಲ್ಲ ಅಡಿಷನಲ್ SP ಅವ್ರದ್ದು ಎಲ್ಲ ಮುಂದಾದಾರ್ರಿ. ನಮ್ಮವ್ರು ಒಂದಿಷ್ಟು ಮಂದಿ ಏನು ಮುಂದೆ ಹೋಗಿದ್ರು. ಅವ್ರು ಅಲ್ಲಿ ಆಚೆ ಕಡೆ ಅವ್ರು ಏನು ಒಳಗೆ ಕುಡಿಸ್ಬಿಟ್ಟಾರ್ರಿ ಅಗಾವನ ನಮ್ಮ ವಿರುದ್ಧ ಇದನ್ನ ಮಾಡೋ ಸಲ ಅವ್ರು ಅಲ್ಲಿ ಬ್ಯಾರಿಕೇಡ್ ಸಮೀಪ ಬಂದ ಏಕದಮ್ ಕಲ್ಲು ಹೋಗ್ಯಾಕೆ ಚಾಲು ಮಾಡಿಬಿಟ್ಟಾರೆ. ಕಲ್ಲು ಹೋಗ್ಯಾಕೆ ಚಾಲು ಮಾಡ್ಯಾರು. ಇವ್ ನಮ್ಮ ಟ್ರ್ಯಾಕ್ಟರ್ದವ್ರು ಹೋಗಿ ಮುಂದೆ ತರಬಿದ್ರು ಇವ್ರ ಗಾಡಿ. ನಿನಗೆ ಟ್ರ್ಯಾಕ್ಟರ್ ಕಲ್ಲು ಹೊಡಿತಾವ ಅಂತೇಳಿ ಇವ್ರು ಟ್ರ್ಯಾಕ್ಟರ್ ಎಲ್ಲ ಹಿಂದೆ ಕಿತ್ಕೊಂಡ ಇವ್ರು ಬಂದ್ರೆ ನಾವಿನ್ನ ಹಿಂದೆ ಇದ್ದೀವಿ. ಬಂದ ಕೂಡಲೇ ಅಲ್ಲಿ ಎಲ್ಲ ಕಲ್ಲು ಹೋಗಿದ್ದು ಇದಾಗೋದು ಆಗಿ ಆ ಬ್ಯಾರಿಕೇಡ್ ಸರ್ಸಾಕ್ ಹೋಗಿ ಆ SP ಅವ್ರಿಗೆ ಕಾಲಿಗೆ ಪಟ್ಟೈತೆ. ಅವ್ರ ಕಲ್ಲು ಹೋಗಿದ ಕೂಡಲೇ ಅದು ಬಡ್ದ ಅವ್ರ ಕಾರ ಮುರಿದ್ಬಿಟ್ಟೈತೆ. ನಮ್ಮವ್ರೊಬ್ರ ಶಿವಲಿಂಗ ಗುರ್ಲಿಂಗ ಶಿವಲಿಂಗ ಅಲ್ಲ ಶಿವಲಿಂಗ ಬೆಳಗಲಿ ಶಿವಲಿಂಗ ಬೆಳಗಲಿನೂ ಅಲ್ಲೇ ಅದಾನ್ರಿ. ಅವ್ರನ್ನ ಎತ್ತಿ ಗಾಡಿದಾಗ ಹಾಕಿ ಅವ್ರನ್ನೆಲ್ಲ ಕಳಿಸಿಬಿಟ್ಟಾರ. ಮತ್ತೆ ನಮ್ಮ ಮಂದಿ ಹೋಗಿ ಅಲ್ಲಿ ಮುಂದೆ ನಿಂತೈತಿ. ಮುಂದೆ ನಿಂತದ ಎಲ್ಲ ದಂಧೆ ಆದಾಗ ಅಂದ ಕೂಡಲೇ ಮತ್ತೆ ಅವ್ರು ವಿಡಿಯೋ ಮಾಡ್ಕೊಂಡ್ರೆ ವಿಡಿಯೋದಾಗ ನಮ್ಮವ್ರೆಲ್ಲರೂ ಬರೋವ್ರನ್ನೆಲ್ಲ ಮತ್ತೆ ಅದು ಎಲ್ಲ ಅವ್ರು ಅಷ್ಟು ಆತ ಅನ್ಕೊಡ್ದ್ರಿ. ಆ ಮೊದಲಿನ ಕೇನಾಡ್ ಐತಿಲ್ಲ ಅಲ್ಲಿ ಬ್ರಿಡ್ಜ್ ಬಾಜುಕ ಕೇನಾಡ್ ಐತಿ ಹಳಿದ. ಆ ಕೇನಾಡ್ದಾಗ ಉರಿ ಹತ್ತಿರಿ ಅದ ನಾವು ಹೋಗಿ ನೋಡ್ಬಿಡ್ದ ಅಲ್ಲಿ ಎಲ್ಲ ಉರಿ ಐತಿ. ಹತ್ತಿ ಅನ್ಕೊಡ್ದ ಏಕ ಚಲೋ ಆತ. ಮತ್ತ ನಮ್ಮ ಮಂದಿ ಎಲ್ಲ ಇಲ್ಲೇ ಐತಿ. ಅವರು ಅದನ್ನ ಪೆಟ್ರೋಲ್ ಟ್ಯಾಂಕ್ನ್ಯಾಗ ಹಾಕೊಂಬಂದು ಸ್ಪ್ರೇ ಮಾಡಿ ಉರಿ ಹಚ್ಚಾರ. ಮತ್ತೆ ಇಷ್ಟೆಲ್ಲ ಮಾಡಿಸಿದವ್ರು ಅವ್ರ. ಮತ್ತೆ ಇದು ತಿಮ್ಮಾಪುರ ಅವ್ರಿಗೂ ಗುರ್ತೈತಿ, ಪೊಲೀಸ್ ಡಿಪಾರ್ಟ್ಮೆಂಟ್ದಾಗೂ ಗುರ್ತೈತಿ, ಫ್ಯಾಕ್ಟ್ರಿ ಅವ್ರ ಅನ್ಕ ಅದನ್ನ ಪ್ಲಾನ್ ಮಾಡ್ಯಾರ, ಎಲ್ಲ ಗುರ್ತೈತಿ. ನಮ್ಮ ಮಂದಿ ಸುಮ್ಮ ಆದವ್ರು ಅಷ್ಟೇ ಇದೆ. ಮತ್ತೆ ನಮಗೆ ಇದು ಯಾವುದೂ ಗೊತ್ತಿಲ್ಲ. ನಾವು ಅವ್ರು ಚರ್ಚೆ ಮಾಡಬೇಕಂತ ಹೋದವ್ರು. ಇಷ್ಟೆಲ್ಲ ಆಗಿ ಘಟನೆ ಆತು. ಆದ ನಂತರ ಮುಂದೊಂದು 8-10 ದಿವಸ ಬಿಟ್ಟು 17 ಮಂದಿ ಮೇಲೆ ಕೇಸ್ ಮಾಡಿದ್ವಿ. ಕೇಸ್ ಮಾಡಿದ ಕೂಡಲೇ ಅದೆಲ್ಲ ನಾನ್ ಬೇಲೇಬಲ್ ಕೇಸ್ ಇತ್ತು. ಅದಕ್ಕೆ ವಕೀಲರು ಅದಕ್ಕೆಲ್ಲ ಸ್ಟೇ ಮಾಡಿಸಿದ್ರೆ ಅನ್ಕೊಡ್ದನ ಒಂದು 10 ಮಂದಿನ ರಾತ್ರಿ ಬಂದು ಅರೆಸ್ಟ್ ಮಾಡ್ಕೊಂಡ ನಾವೆಲ್ಲ ಕೂಡಿದ್ವಿ. 5 ಕೂಡಿ ಅದನ್ನ ಒಂದು 500-600 ಮಂದಿ ಕೂಡಿದ ಕೂಡಲೇ ಅವ್ರನ್ನ ಇಲ್ಲೇ ಇದ್ರು. ಅವ್ರ ಬನಟ್ಟಿ ಒಳಗೆ ಅವ್ರನ್ನ ಬಿಟ್ರು. ಬಂದ್ರು. ಬಂದ ಕೂಡಲೇ ಅವ್ರನ್ನ ಬಿಡಿಸಿದ್ವು. ಅವತ್ತು ಮುಗೀತ. ಹಿಂದಾಗಿಡಿಸಿ ಮತ್ತೆ 14 ಮಂದಿ ಮೇಲೆ 13 ಮಂದಿ ಮೇಲೆ ಮತ್ತೆ ಇದನ್ನ ಮಾಡಿದ್ರು. ಮತ್ತೆ ರಾತ್ರಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ರಾತ್ರಿನ ಒಂದ ಟೈಮ್ 11 ಗಂಟೆಗೆ ಎಲ್ಲಾರು ಮನೆಗೆ ಹೋಗ್ಯಾರ. ಎಲ್ಲಾರು ಮನೆಗೆ ಹೋಗಿ ಒಂದು 2-3 ಗಾಡಿ 10-15 ಪೊಲೀಸರು ಒಬ್ಬನ ಹಿಡಿಯೋ ಸಲುವಾಗಿ ಅಷ್ಟು ಮಂದಿ ಹೋಗಿ ಒಮ್ಮೆ ಹಿಡ್ಕೊಂಡು ಅವ್ರನ್ನ ತೊಗೊಂಡು ಹೋಗ್ಬಿಟ್ರು. ಅವಾಗೂ ಹೋಗಿ ನಾವು ಕೇಳಿದ್ವು ನಮ್ಮ ಮಂತ್ರಿ ಅವ್ರನ್ನ, ಇಲ್ಲ ಇದು ಯಾವುದು ನನಗೆ ಗಮನಕ್ಕೆ ಬಂದಿಲ್ಲ, ಇನ್ನು ಮುಂದೆ ಇದು ಆಗ್ಲಾರ್ದಂಗೆ ನೋಡ್ತಾನು ಅಂತೇಳಿ ಅಂದ್ರು. ಅಷ್ಟಾಗಿ ಅದಾತು. ಮುಂದೆ ಅವ್ರು ಇಲ್ಲಿ ಬೇಲ್ ಆಗಲಿಲ್ಲ. ಅಲ್ಲಿ ಹೈಕೋರ್ಟ್ನಾಗೆಲ್ಲ ಮಾಡಿಸ್ಕೊಂಡ್ಬಂದ್ವಿ. ಮತ್ತು 53 ದಿವಸ ಅವ್ರ ಜೈಲ್ನಾಗಿದ್ರು. ಅಷ್ಟೆಲ್ಲ ಆಗಿ ಅದ ಮುಗಿಸಿದ್ವಿ. ಮುಗಿಸಿ ಈಗ ಅದೆಲ್ಲ ಮುಗೀತು ಅನ್ಕೊಡ್ದು. ಈಗ ಮತ್ತೆ 81 ಮಂದಿ ಮೇಲೆ ಮತ್ತೆ ಮಾಡ್ಯಾರ. ಅಲ್ಲ ಅವ್ರನ್ನ ಹಿಡಿದ್ರೆ ಟೋಟಲ್ 81 ಮಂದಿ ನೋಡ್ರಿ ಅವ್ರು ಹಾಕ್ಯಾರ್ರಿ. ಮೊದಲಿನ ಅವ್ರನ್ನ ಬಿಟ್ರೆ ಈಗ 64 ಮಂದಿ ಅಂತ ಇದನ್ನ ಮಾಡಿಸ್ಕೋಬೇಕ್ರಿ. ಮತ್ತೆ ಅವ್ರನ್ನ ಹಿಡ್ಕೊಂಡು ಹೋಗಾರ ಹೊಸದಾಗಿ ಸೇರ್ಸ್ಯಾರ. ಅದಕ್ಕೆ ಮತ್ತೆ ಏನ ಮುಂದೆ ಏನ್ ಹಾಗೆ ಹುಡುಗಲ್ ಅಂತಿದ್ರಿ. ಮತ್ತೆ ಇದು ಈ ಟೈಪ್ ನಡೆದಿಲ್ಲ ಅಂತೇಳಿ ಮಾನಿ ಬಾಗಲಕೋಟೆ ಹೋಗಿ ನಾವು ಭೇಟಿ ಆದಿರಿ. ಎಲ್ಲಾರು ಭೇಟಿ ಆದ್ರ ಇಲ್ಲ ನೀವು ಮಾಡೋದು ತಪ್ಪಾಕತಿ, ಹಂಗ್ ಮಾಡೋದು ನೀವು ಮಾಡಿದವ್ರಿಗೆ ಇದ ಆಗಬೇಕಾಕತಿ, ಅವ್ರನ್ನ ಬಿಡ್ಬೇಕಾಕತಿ, ಹಿಂಗ ಎಲ್ಲ ಮಾತಾಡಕತ್ತೀರ. ಹಂಗಾತಂದ್ರ ಆತಾಡ್ರಿ. ಅದ ನೀವು ಬಾಕಿ ಕೊಡಿಸಿದ್ರ ನೀವು ನಡುವಾಗಿ ಇದನ್ನ ಮಾಡಿದ್ರಿ. ಮತ್ತೆ ಅವ್ರು ಬಾಕಿ ಕೊಡ್ಲಿಲ್ಲ. ಬಾಕಿ ಕೊಡ್ಲಾರ ಸಲುವಾಗಿ ಇದೆಲ್ಲ ಆಗೈತಿ. ಮತ್ತೆ ನೀವು ಕೊಡಿಸಿದ್ರಿ ಅಂದ್ರೆ ಇದೇ ಕಾಲ ಆಗಿತ್ತು. ಆತ ನಮ್ಮ ಕೇಸ್ ಏನಕ್ಕ ನಾವು ನೋಡ್ಕೊತೀವಿ ಅಂತೇಳಿ ನಾವು ಜಗಳಾಡಿ ಬಂದಿವ್ರಿ. ಅದನ್ನ ಅದಕ್ಕೆ ಈಗ ಮಾನ್ಯ ಪ್ರೆಸ್ ಮೀಟ್ ಮಾಡಿದೀವಿ. 3 ದಿವಸ ಗಡುವು ಕೊಟ್ಟಿದ್ದೀವಿ. ಅದು ಬೇಸರತ್ತಾಗಿ ಎಲ್ಲ ಕೇಸಿನ ತಕೋಬೇಕು. ಅದನ್ನ ಗಡುವು ಕೊಟ್ಟಿದ್ದೀವಿ ನಾವು. ಅದಕ್ಕೆ ಈಗ ಎಲ್ಲರೂ ಹಳ್ಳಿಯಾಗ ಅಡ್ಡಾಡಾಕ್ತಿದ್ವಿ. ಅಟ್ರು ಕೂಡಿ 31ನೇ ತಾರೀಕಿಗೆ ಕೂಡಿ ಒಂದು ದೊಡ್ಡ ಪ್ರಮಾಣದಾಗ ಒಂದು ರೂಪರೇಷೆ ಮಾಡ್ಕೊಳ್ಳೋಣ ಅಂತೇಳಿ ಅಡ್ಡಾಡಾಕ್ತಿದ್ವಿ. ಅದಕ್ಕೆ ಎಲ್ಲರೂ ಮನೆಗೊಬ್ರು ಬಂದ್ರೆ ಅದು ಸಕ್ಸಸ್ ಆಕೈತಿ.
ಬಾಕಿ ಬಿಲ್ಲಿನ ಸಲುವಾಗಿ ಎಲ್ಲ ಮತ್ತೆ ಎಲ್ಲ ಕೇಳಿದೀವಿ. ಏನ್ ಕೂಡ ಮಾತಾಡೋದು ಬಾಕಿ ಅದಲ್ಲ ಮತ್ತೆ ಉಳಿದ ಅದು ಕ್ವಾಟ್ರಿ ಅಲ್ರಿ ನಾವು ಎಷ್ಟು ವಸೂಲ್ ಮಾಡಿದ್ವಿ ಗೊತ್ತೈತೇನ್ರಿ? ಒಟ್ಟ ನಮ್ಮದು 1 ಪೈಸಾ ಬಾಕಿ ಎಲ್ಲ ಹೇಳ್ಬಿಟ್ಟಿದ್ರು ಅವ್ರು. DC ಅವ್ರ ಮೀಟಿಂಗ್ ಕರೆದ ಹಿಂಗ್ ಮತ್ತ ಅವ್ರು ಬಾಕಿ ಇಷ್ಟ ಐತೆ ಅಂತ ಹೇಳ್ತಾರು. 62 ರೂಪಾಯಿ 1 ವರ್ಷದ ಐತೆತಾರು, 175 1 ವರ್ಷದ ಐತೆತಾರು. ಇವೆಲ್ಲ ಇಷ್ಟು ಬಾಕಿ ಉಳ್ದಾವತಾರು. ಮತ್ತೆ ಇದಕ್ಕೆ ನೀವೇನು ಹೇಳ್ತೀರಿ ಅಂತೇಳಿ ಅಂದ್ಕೂಲಿ ನಮಗ ಅವ್ರಿಗೆ ಏನು ಸಂಬಂಧ ಇಲ್ರಿ. 1 ಪೈಸಾ ನಮ್ದು ಬಾಕಿ ಎಲ್ಲ ಅಂತ ಹೇಳ್ಬಿಟ್ಟಿರ್ತಾವ. DC ಅವ್ರು ನಮ್ಮನ್ನ ಮೀಟಿಂಗ್ ಕರೆದಾರೆ. ನಮ್ಮನ್ನ ಮೀಟಿಂಗ್ ಕರೆದಿಲ್ರಿ ಮತ್ತೆ ಅವ್ರು ಬಾಕಿ ಏನು ಇಲ್ಲ ತಾರಲ್ರಿ ಅಂತ ಹೇಳಿ ಅಂದ್ರೆ ಮುಂದೆ ಅವ್ರಿಗೆ ಅವ್ರು ಬರೆದು ಕೊಟ್ಟದ್ದು ಇವನ ತೋರಿಸಿದ್ವಿ ನಾವು. ಅವ್ರು 175 ರೂಪಾಯಿ ಈ ಸೀಸನ್ ಕೊಡ್ತೀವಿ ಹಿಂಗೆಲ್ಲ ಬರೆದು ಕೊಟ್ಟದ್ದು ಅವ್ರಿಗೆ ತೋರಿಸಿದ್ವಿ ನಾವು. ನಿಮ್ಗೆ ನೀರ್ ತೆತ್ತು ಉಸುರು ಮಾಡಿ ಕೊಡ್ರಿ, ಇಲ್ಲ ಅಂತಂದ್ರೆ ನಾವು ಅಲ್ಲಿ ಉಸುರು ಮಾಡ್ಕೊಳಕ್ ನಾವು ತಯಾರಾದಿದ್ವಿ ಅಂತ ಹೇಳಿದ್ವಿ ನಾವು. ಹೇಳೇ ಬಂದಿವು, ಬಂದು ಸ್ಟೇಜ್ ಹಾಕಿದ್ವಿ. ಸ್ಟೇಜ್ ಹಾಕಿ ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಮುಂದೆ 1 ಪೈಸಾ ನಮ್ಮದ ಬಾಕಿ ಎಲ್ಲ ಹೇಳಿದ್ರಲ್ರಿ. ಹೇಳಿದ ಕೂಡಲೇ ನಾವೇನ್ ಮಾಡಿದ್ರು ಅಟ್ರು ಕೂಡ ನಿರಾಣಿ ಅವ್ರ ಇದಕ್ಕೆ ಹೋದ್ವಿ. ಅಲ್ಲಿ ಹೋಗಿ ನಾವು ರೋಡ್ನಾಗ ಕೂತು ರೋಡ್ ಬಂದ್ ಮಾಡಿ ಅಲ್ಲಿ ಕೂತೀವಿ. 2-3 ತಾಸು ಕೂತೀವಿ. 2-3 ತಾಸು ಕೂತಾಗ್ರಿ 2-3 ತಾಸು ಅವ್ರ ಬೆಂಗಳೂರಾಗದಾರು ಅಲ್ಲದಾರು ಇಲ್ಲದಾರ ಅಂತ ಹೇಳಿ ಇಲ್ಲಿ ಇದ್ದವ್ರಿಗೆ ಡೈರೆಕ್ಷನ್ ಕೊಡಕ್ ತಯಾರಿಲ್ರಿ. ಅವ್ರ ಐತಿ ನಮ್ದು ಬಾಕಿ ನಾವು ಕೊಡ್ತೀವಿ ಅಂತ ಹೇಳ್ರಿ ಅಂತ ಅವ್ರಿಗೆ ಹೇಳಕ್ ತಯಾರಿಲ್ರಿ. ಬಾಕಿನ ಇಲ್ಲ ಅಂತಿದ್ರಲ್ರಿ. ಅದನ್ನ ಹೇಳೋ ಸಲ ಹಿಂದಾಡ್ಸಿ ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರಿಗೆ ನಾವು ತಾಕೀತ್ ಮಾಡಿದ್ವು. ನೋಡ್ರಿ ನಾವ್ ಇಲ್ಲಿ ಕುಂಡ್ರಂಗಿಲ್ಲ, ಇಲ್ಲಿ ನಮ್ಮ ಮಂದಿ ರೊಚ್ಚಿಗೆ ಹೇಳ್ತೈತಿ ಏನ್ ಅನ್ನೋದೇನಿ ಹೇಳ್ರಿ ನೀವು ಅಂತೇಳಿ ಅಂದಾಗ್ರಿ. ಅವಾಗ ಅವ್ರ ಕಡೆಯಿಂದ ಹೇಳ್ಸಿದಾರ್ರಿ, ಇಲ್ಲ ನಾವು ಕೊಡ್ದೈತಿ ಬಾಕಿ, ನಮ್ಗೆ 4 ನಿಮಿಷ ಟೈಮ್ ಕೊಡ್ತೈತಿ. ಏನ್ ಮಾಡೋರು? ಇಲ್ಲ ಇಲ್ಲ ಅಂತ ಮುಗಿಸ್ಕೊಂಡ ಬಿಡವ್ರಿ ಅವ್ರ. ಮತ್ತ ಅಷ್ಟು ಮಾಡಿದ್ವಿ ಅಂತ ಹೇಳಿ 125 ಕೋಟಿ ಬಾಕಿ ವಸೂಲ್ ಮಾಡಿದ್ವಿ. ಇನ್ನೇನು ಒಂದೊಂದು ಕಾರ್ಖಾನೆ ಅವ್ರದ್ದು 4 ಕೋಟಿ 5 ಕೋಟಿ ಅದು ಉಳ್ದಿತ್ತದ. ಆದ್ರ ಇದು ಇನ್ನೂ 62 ರೂಪಾಯಿ ಉಳ್ದೈತ್ರಿ. 175 ಉಳ್ದೈತಿ. ಇದೆಲ್ಲ ಉಳ್ದೈತ್ರಿ. ಆದ್ರೆ ಕರೆಕ್ಟ್ ಆದಾಗೆ ಅದಕ್ಕೆ ಲೆಕ್ಕಿಲ್ಲ. ಅವ್ರು ಹೇಳ್ತಾರ ನಮ್ದು ಇನ್ನೊಂದು 5-6 ಕೋಟಿ ಉಳ್ದೈತಿ ಹಿಂಗ್ ಹೇಳ್ತಾರ. ಕರೆ ಅದ್ರ ಕರೆಕ್ಟ್ ಲೆಕ್ಕ ತೆಗೆದ್ರ ಇನ್ನೂ ಭಾಳ ಐತ್ರಿ ಅದು. ಅದಕ್ಕೆ ನಾವೇನ್ ಹೇಳತ್ತಿದ್ವಿ ಅವ್ರಿಗೆ, ಬಾಕಿ ಕ್ಲಿಯರ್ ಆಗೈತಿ ಅವ್ರು ಆ ರೈತರದೆಲ್ಲ ಲಿಸ್ಟ್ ಕೊಡಕ್ ಹಾಕಿದ್ರು. ಲಿಸ್ಟ್ ಕೊಟ್ಟಾಕ ಗೊತ್ತಾಗತ್ತಿಲ್ರಿ ನಮಗೆ. ಅದಕ್ಕೆ ಅದನ್ನು ಎಲ್ಲ ಹೇಳಿದ್ವಿ ನಾವು. ಅದಕ್ಕೆ ಈ ರೀತಿ ಎಲ್ಲ ನಡೆದೈತಿ. ಮತ್ತು ನಾವು ಇನ್ನೊಂದು ಏನ ತಿಳ್ಕೊಬೇಕು ನಾವು ಎಲ್ಲರೂ ರೈತರತ್ತಂದ್ರ, ಈಗ ನೋಡ್ರಿ ಉಳಿಗಡ್ಡಿ ಬೆಳಿತೀವಿ ಹಾಕ್ತಿವಿ ನಾವು. ಇವತ್ತು ಮುಂದೆ ಅದು ಬರೋ ಟೈಮ್ದಾಗ ರೇಟ್ ಜಾಸ್ತಿ ಇರ್ತೈತೆ ಅನ್ನೋದು ನಮಗೆ ಭರವಸೆ ಇಲ್ಲ. ಈಗ ನೋಡ್ರಿ ಸದಕದ ರೇಟ್ ಬಿತ್ತು, ಗೋವಿನ ಜೋಳ ರೇಟ್ ಬಿತ್ತು, ಎಲ್ಲ ರೇಟ್ ಬಿತ್ತು. ಕಾಯಿಪಲ್ಯ ಮಾಡಿದ್ರೆ ಅದ್ರದ್ದು ರೇಟ್ ಸಿಗಂಗಿಲ್ಲ. ಆದ್ರೆ ಕಬ್ಬಿಂದ ಮಾತ್ರ ಗ್ಯಾರಂಟಿ ರೇಟ್ ಸಿಗ್ತೈತಿ. ನಾವು ಕಬ್ಬಿಂದು ರೇಟ್ ಫಿಕ್ಸ್ ಸಿಗ್ತೈತಿ. ನಾವು ಅಷ್ಟೂರು ಹೋರಾಟ ಮಾಡಿದ್ರೆ ನಮ್ದು ಏನ ಟಾರ್ಗೆಟ್ ಐತಿಲ್ಲ ಅಲ್ಲಿ ರೀಚ್ ಆಗ್ಬೋದು ನಾವು. ಈಗ ನಮ್ ಟಾರ್ಗೆಟ್ ರೀಚ್ ಆಗಿಲ್ಲ ಅದ, ಇನ್ನೂ ಬಹಳ ಕಡಿಮೆ ಐತಿ. ನಮ್ಗೆ ಇನ್ನೂ ವರ್ಕೌಟ್ ಆಗಂಗಿಲ್ಲ ಅದ. ಆದ್ರೆ ನಾವು ಕಬ್ಬನ ಬೆಳಿತೀವಿ, ಅದ್ರ ರೇಟನ್ನ ತಗೊಂಡ ತೀವ್ರನು ಅಂತ ಹೇಳಿ ಅಂಜುವ ತಿಳಿದ್ ನೀವು. ಅದನ್ನ ನಾವು ಅಟ್ರು ಕೂಡಿದ್ವಿ ಅಂದ್ರೆ ಆ ಟಾರ್ಗೆಟ್ ರೀಚ್ ಮಾಡಕ್ಕೂ ಸಾಧ್ಯ ಐತಿ. ಯಾಕಂದ್ರೆ ಕಬ್ಬ ಹೆಚ್ಚಾಗಂಗಿಲ್ರಿ ನಮ್ಮ ದೇಶಕ್ಕೆ. ಕಬ್ಬ ಇನ್ನೂ ಇಷ್ಟ ಆದ್ರೂ ಸಹಿತ ಹೆಚ್ಚಾಗಂಗಿಲ್ಲ, ಇನ್ನೂ ನಡೀತೈತೆ ಅದ. ಯಾಕಂದ್ರೆ ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ರೆ ತಯಾರು ಮಾಡಿ ಉಳಿದದ್ದನ್ನ ಎಲ್ಲಾನು ಎಥನಾಲ್ ತಯಾರು ಮಾಡಿದ್ರಂದ್ರೆ ಇನ್ನೂ ಬೇಕಾದಷ್ಟು ಕಬ್ಬು ಬೆಳೆದ್ರು ನಡೀತೈತಿ. ಕಬ್ಬು ಮಾತ್ರ ಹೆಚ್ಚಾಗಂಗಿಲ್ಲ, ರೇಟು ಬೀಳಂಗಿಲ್ಲ. ನಮ್ದು ಈಗ ನಾವು ನೋಡ್ರಿ ರಾತ್ರಿ ಒಬ್ಬೊಬ್ಬರಿಗೆ 4 ಗಂಟೆಗೆ ಲೈನ್ ಕೊಡ್ತಾರೆ, ಒಬ್ಬೊಬ್ರಿಗೆ 12 ಗಂಟೆಗೆ ಕೊಡ್ತಾರೆ. ಹಿಂಗೆ ಯಾವ ಟೈಮ್ದಾಗ ಲೈನ್ ಕೊಟ್ಟರು ಸಹಿತ ನಾವು ಹೋಗಿ ಮೋಟರ್ ಚಾಲು ಮಾಡಿ ಕಬ್ಬ 12 ತಿಂಗಳು 15 ತಿಂಗಳು ಕಬ್ಬು ಬೆಳೆಸಿರ್ತೀವಿ ನಾವು. ಮುಂದೆ ಅದ್ರ ಕಬ್ಬ ಕಡದ ಫ್ಯಾಕ್ಟ್ರಿ ಕಳಿಸ್ತೀವಿ. ಕಳಿಸಿದ ನಂತರ ತೂಕ ಹೆಂಗ್ ಮಾಡ್ಯಾನ ಅನ್ನೋದು ಚೆಕ್ ಮಾಡಂಗಿಲ್ಲ. ಅವ ಗಾಡಿ ಹೋಗಿ ಹೊಳಿ ಬರ್ತಂದ್ರ ಆ ಸ್ಲಿಪ್ ನೋಡಂಗಿಲ್ಲ, ತೂಕ ಚೆಕ್ ಮಾಡಂಗಿಲ್ಲ, ಅದು ಮಾಡಂಗಿಲ್ಲ ಅವ. ಹಿಂಗ ಕಬ್ಬು ನಾವು ಕಳ್ಸಾಕಿಟ್ಟು ತ್ರಾಸ್ ತಗೋತೀವಿ. ಮುಂದೆ ಅದ್ರ ತೂಕದ ಕಡೆನೂ ಲಕ್ಷ ಇರ್ಬೇಕು, ರೇಟಿನ ಕಡೆ ಲಕ್ಷ ಇರ್ಬೇಕು. ಎಲ್ಲಾದ ಕಡೆ ಲಕ್ಷ ಇದ್ರೆ ನಾವು ಏನಾದ್ರೂ ಬದುಕಕ್ಕೆ ಸಾಧ್ಯ ಐತಿ. ಇಲ್ಲಂತಂದ್ರ ನಾವು ಏನ್ ಮಾಡಾಕ್ತಿದ್ವಿ ಈಗ ಅಂದ್ರೆ ಅವ್ರನ್ನ ಶ್ರೀಮಂತ ಮಾಡಾಕ್ತಿದ್ವಿ. ಈಗ ಒಂದು ಕಾರ್ಖಾನೆ ಇದ್ದ 10 ಮಾಡಿದ, ಒಬ್ಬೊಬ್ರು ಒಂದಿದ್ದ ಅವ್ರು 3 ಮಾಡಿದ್ರು. ಹಿಂಗೆಲ್ಲ ಅವ್ರು ಶ್ರೀಮಂತರ ಹಾಕೋತ್ ಹೊಂಟಾರ. ನಮಗೆ ಏನಾಗೈತ್ರಿ ಬಾಳೆ, ನಮ್ದೊಂದು ಸೈಕಲ್ ಮೋಟ್ರಕ್ಕ ಒಂದು ಟೈರ್ ಸೌದಿತ್ತಂದ್ರೆ ಹಾಕೋದ್ ಜಡ ಆಗಿತ್ತು ನಮ್ಗೆ. ಅಂತ ಪರಿಸ್ಥಿತಿ ನಮ್ಗೆ ರೈತರಿಗೆ ಬಂದೈತಿ. ಅದು ತಪ್ಪು ಅವ್ರದಲ್ರಿ, ಅದ ಕಾರ್ಖಾನೆ ಅವ್ರದಲ್ಲ, ಸರ್ಕಾರದ್ದು ಅಲ್ಲ. ನಾವು ಜಾಗೃತಿ ಇರ್ಬೇಕಲ್ರಿ. ನಾವು ಜಾಗೃತಿ ಇದ್ರೆ ಅವ್ರ ತಾವ ದಾರಿಗೆ ಬರ್ತಾರ. ಈಗ ನೋಡ್ರಿ 3,000 ರೂಪಾಯಿ ರೇಟ್ ಕೊಟ್ರ, 3,000 ಕೊಟ್ಟ ನಂತರ ನಾವು ಮುಂದೆ ಹೋರಾಟ ಮಾಡಲಿಲ್ಲ. ಆ ಸಲನು 3,000 ಕಂಟಿನ್ಯೂ ಮಾಡಿದ್ರು. ಈ ಸಲ ಹೋರಾಟ ಮಾಡಿದ್ವಿ ಅಂತ 3,300 ಸಿಕ್ತಿ. ಮತ್ತೆ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಕೊಡ್ತಾರಂದ್ರೆ ನೀವು ಕೊಡುದೇ ಇಲ್ಲ ಅವ್ರ. ಅದಕ್ಕೆ ನಾವು ಹೋರಾಟ ಮಾಡಬೇಕು. ಅದರ ಜೊತೆಗೆ ವೈಜ್ಞಾನಿಕವಾಗಿ ಎಷ್ಟು ನಾವು ತಗೋಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಮೊದಲು. ಹಂಗ ಸುಮ್ಮನೆ ಹೋರಾಟ ಮಾಡಿ 100, 200 ವರ್ಷ ಹೆಚ್ಚು ಮಾಡ್ಕೊತ ಹೋದ್ರೆ ಉಪಯೋಗ ಇಲ್ಲ. ವೈಜ್ಞಾನಿಕವಾಗಿ ಎಲ್ಲೆಲ್ಲಿ ತಪ್ಪೈತಿ, FRP ಒಳಗೆ ಏನ್ ತಪ್ಪೈತಿ, SAP ಒಳಗೆ ಏನ್ ತಪ್ಪೈತಿ, ಇದು ಎಲ್ಲಾರು ನಾವು ಮಾತಾಡಿದ್ವಿ ಅಂತಂದ್ರ ರೈತರು ಜಾಗೃತ ಆಗ್ಯಾರಪ್ಪ, ನಾವು ಮಾಡೋದು ಇವ್ರಿಗೆಲ್ಲ ಗೊತ್ತಾಗ್ತೈತಿ,
ನಾವು ಇನ್ನು ಸರಿದಾರಿ ಬರ್ಬೇಕಂತೇಳಿ ಅವ್ರಿಗೆ ಇದಾಕೈತಿ. ಅದಕ್ಕೆ ನಾವು ಮಣಿಗೊಬ್ಬರು ಇದಕ್ಕೆ ಪಾಲ್ಗೊಳ್ಬೇಕು ಅಂದ್ರೆ ನಮ್ಮ ಕೆಲಸ ಆಕಾವ. ಅದಕ್ಕೆ ನೀವು 31ನೇ ತಾರೀಕಿಗೆ ಊರಾಗ ಡಂಗರ ಬಡಿಸಿ ಎಲ್ಲಾರನ್ನೂ ಕರ್ಕೊಂಬರ್ರಿ ಅಂತೇಳಿ